ಸಂವಿಧಾನ ಎಲ್ಲರೂ ತಿಳ್ಕೊಳ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು. ಸಂವಿಧಾನ ಗೊತ್ತಾದರೆ ನಿಮ್ಮ ಹಕ್ಕುಗಳೇನು, ನಿಮ್ಮ ಕರ್ತವ್ಯಗಳೇನು, ನಿಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ಎಲ್ಲ ವರ್ಗದಲ್ಲೂ ಇದ್ದಾರೆ, ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಎಲ್ಲಿವರೆಗೆ ನಾವು ಕೊಡಲ್ಲ ಅಲ್ಲಿವರೆಗೆ ಅಸಮಾನತೆ ಹೋಗಲ್ಲ. ಪ್ರಶ್ನೆ ಮಾಡಿದರೆ, ಚರ್ಚೆ ಮಾಡಿದರೆ, ಅದಕ್ಕೆ ವಿರುದ್ಧವಾಗಿ ಅಭಿಪ್ರಾಯ ವ್ಯಕ್ತ ಮಾಡಿದರೆ, ಶಿಕ್ಷೆಗೆ ಒಳಪಡ್ತೀವಿ ಅಂತ ಗೊತ್ತಿದ್ರು ಕೂಡ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಮೌಢ್ಯಗಳು ಇನ್ನೂ ಜೀವಂತವಾಗಿದ್ದಾವೆ, ಅವನ್ನ ಜೀವಂತವಾಗಿ ಹಿಡಿಲಿಕ್ಕೆ ಪ್ರಯತ್ನಗಳು ನಡೀತವೆ. ಪಟ್ಟಭದ್ರ ಹಿತಾಸಕ್ತರು ಇನ್ನೂ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ. ನಾನು 3 ತಿಂಗಳು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೂ ಅವರು ಒತ್ತಾಯ ಮಾಡೋದ್ರಿಂದ ಇಲ್ಲ ಅಂತ ಹೇಳಲಿಕ್ಕೆ ಆಗಲೇ ಈ ಕಾರ್ಯಕ್ರಮಕ್ಕೆ ಆರಂಭಿಸಿದ್ದೇನೆ. ಈಗ ತಾನೇ ಮೆಮೊರಬಲ್ ಟ್ರಯಲ್ಸ್ ಕೃತಿಯನ್ನು ಬಿಡುಗಡೆ ಮಾಡಿದ್ದೆ. ನನಗೆ ಮೊದಲೇ ಒಂದು ಕೃತಿಯನ್ನು ಕೊಟ್ಟಿದ್ದರು. ನಾನು ಇವತ್ತು ಮೈಸೂರಿಗೆ ಹೋಗಿದ್ದೆ. ಮೈಸೂರಿಂದ ಬರುವಾಗ ಆ ಕೃತಿ ಕಣ್ಣಾಡಿಸ್ತಾ ಬಂದೆ. ಎಲ್ಲನೂ ಪೂರ ಓದಲಿಕ್ಕಾಗಲಿಲ್ಲ. ಸುಮಾರು 60 ಪೇಜಷ್ಟು ಓದಿದೆ ನಾನು. ಆಮೇಲೆ ನಿದ್ದೆ ಬರೋಕ್ಕೆ ಶುರುವಾಯಿತು, ಬಿಟ್ಬಿಟ್ಟೆ. ಹಾಗಾಗಿ ಈ ಕೃತಿಯನ್ನ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ. ನಿಮ್ಮೆಲ್ಲರ ಕೈ ಸೇರಿದೆ. ಮತ್ತೆ ಇವತ್ತು ಆ ಪುಸ್ತಕದ ಬೆಲೆ 150 ರೂಪಾಯಿ ಇದ್ರೂ ಕೂಡ ಇವತ್ತು ಮಾತ್ರ 75 ರೂಪಾಯಿಗಳಿಗೆ ಅದಕ್ಕೆ ಬೆಲೆ ಕೊಟ್ಟು ಕೊಂಡ್ಕೋಬಹುದು ಅಂತ ಹೇಳಿದ್ದಾರೆ. ಇವತ್ತು ಕೊಂಡ್ಕೊಳಕ್ಕಾಗದೆ ಹೋದ್ರೆ ನಾಳೆ ಆದ್ರೂ ಕೊಂಡ್ಕೊಳ್ಳಿ, ನಾಳಿದ್ದಾದ್ರೂ ಕೊಂಡ್ಕೊಳ್ಳಿ, ಯಾವಾಗಲಾದ್ರೂ ಕೊಂಡ್ಕೊಳ್ಳಿ. ಆದರೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಓದ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಮಗೆ ಜಾಸ್ತಿ ಪುಸ್ತಕಗಳು ಬರೋದು ಪುಕ್ಕಟೆಗೆ. ಹಾಗಾಗಿ ಎಲ್ಲ ಪುಸ್ತಕಗಳನ್ನು ಕೂಡ ಓದ್ಲಿಕ್ಕಾಗಲ್ಲ, ಸಮಯನೂ ಇರಲಿಲ್ಲ. ಇನ್ನು ಮುಂದೆ ಸಮಯ ಸಿಗ್ತದೆ, ಓದಲಿಕ್ಕೆ ಅವಕಾಶ ಸಿಗ್ತದೆ ಅಂತೇಳಿ ನಮ್ಮ ಅನಿಸಿಕೆ. ಆಮೇಲೆ ಎಲ್ಲ ಕೃತಿಗಳನ್ನು ಓದಕ್ಕಾಗಲ್ಲ, ಕೆಲವು ಕೃತಿಗಳನ್ನ ಓದಲಿಕ್ಕೆ ಸಮಯ ಸಿಗುತ್ತೆ. ಅದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾಗಮೋಹನ್ ದಾಸ್ ಅವರು ನಮ್ಮ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದರು. ಈಗ ನಿವೃತ್ತಿ ಆಗಿದ್ದಾರೆ. ನಿವೃತ್ತಿಯಾಗಿದ್ದಾರೆ. ಅವರು ನಿವೃತ್ತಿ ಜೀವನ ನಡೆಸ್ತಾ ಇದ್ರು ಕೂಡ ಬಹಳ ಕ್ರಿಯಾಶೀಲರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಅವರು ಅನೇಕ ಸಮಾಜದ ವಿಷಯಗಳ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲೂ ಬರೆದಿದ್ದಾರೆ, ಇಂಗ್ಲಿಷ್ನಲ್ಲೂ ಬರೆದಿದ್ದಾರೆ.
ಜೊತೆಗೆ ಸಂವಿಧಾನ ಓದು ಅಂತಕ್ಕಂಥ ಕೃತಿ ಇದೆಯಲ್ಲ, ಆ ಕೃತಿ 2018ರಲ್ಲಿ 2018 ಬರೆದ ಮೇಲೆ ಓದಲಿ ಅಂತ ಸುಮ್ಮನಿರ್ಬೋದಾಗಿತ್ತು. ನಮ್ಮ ಸಂವಿಧಾನದ ವಿಷಯಗಳನ್ನ ವಿಶೇಷವಾಗಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥ ಸಂವಿಧಾನ ಓದು ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅವರೇ ಸ್ವತಃ ಹೋಗ್ತಾರೆ. ಸಂವಿಧಾನದ ವಿಷಯಗಳ ಬಗ್ಗೆ ಯುವ ಜನಾಂಗಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸಂವಿಧಾನದ ಆಶಯಗಳನ್ನ, ಧ್ಯೇಯೋದ್ದೇಶಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಸಂವಿಧಾನ ಎಲ್ಲರೂ ತಿಳ್ಕೊಳ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು ಧ್ಯೇಯೋದ್ದೇಶಗಳು, ಅವರ ಆಶಯಗಳೇನು ಅಂತಕ್ಕಂಥದ್ದು ತಿಳ್ಕೊಳ್ಬೇಕು. ಯಾವುದೇ ಸರ್ಕಾರ ಇರಲಿ, ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡದೆ ಹೋದರೆ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಒಂದು ವೇಳೆ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಿದ್ರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಜನ ವಿದ್ಯಾವಂತರು ಕೂಡ ಸಂವಿಧಾನನ ಓದ್ಕೊಂಡಿರಲ್ಲ. ಸಂವಿಧಾನದ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿರೋದಿಲ್ಲ. ಅದಕ್ಕೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಸಂವಿಧಾನ ವಿರೋಧ ಮಾಡಿದವರು, ಸಂವಿಧಾನದ ಪರವಾಗಿರ್ತಕ್ಕಂಥವರು ಇದನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಬಹಳ ಕಡಿಮೆ ಜನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೋಸ್ಕರನೇ ನಾನು ಈ ಬಾರಿ ಮುಖ್ಯಮಂತ್ರಿ ಆದಾಗ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನವನ್ನ ಓದಿಸ್ತಕ್ಕಂಥ ಕೆಲಸವನ್ನು ಸಂವಿಧಾನದ ಪ್ರಿಯಾಂಬಲ್ ಇದೆಯಲ್ಲ, ಆ ಪ್ರಿಯಾಂಬಲ್ ಓದಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಇದರಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಸಂವಿಧಾನದ ಪ್ರಿಯಾಂಬಲ್ ಅದು ಬಾಯ್ಪಾಠ ಮಾಡ್ಕೊಂಡಿದ್ದಾರೆ. ಅನೇಕ ಜನ ವಿದ್ಯಾರ್ಥಿಗಳು ಬಾಯ್ಪಾಠ ಮಾಡ್ಕೊಂಡಿದ್ದಾರೆ. ಸಂವಿಧಾನ ಗೊತ್ತಾದ್ರೆ ನಿಮ್ಮ ಹಕ್ಕುಗಳೇನು, ನಿಮ್ಮ ಕರ್ತವ್ಯಗಳೇನು, ನಿಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ಇದನ್ನು ತಿಳ್ಕೊಳ್ಳದೆ ಹೋದರೆ ನಮ್ಮ ಹಕ್ಕುಗಳು ಗೊತ್ತಾಗಲ್ಲ, ನಮ್ಮ ಕರ್ತವ್ಯಗಳು ಗೊತ್ತಾಗಲ್ಲ, ನಮ್ಮ ಜವಾಬ್ದಾರಿಗಳು ಕೂಡ ಗೊತ್ತಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಸಮಾಜದಲ್ಲಿ ನಮ್ಮ ಇತಿಹಾಸ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಗೊತ್ತಾಗಬೇಕಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಯಾಕೆ ಅಸಮಾನತೆ ನಿರ್ಮಾಣ ಆಯಿತು, ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಅಂತ ಇತಿಹಾಸ ಗೊತ್ತಾಗಬೇಕಲ್ಲ.
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಎಲ್ಲಿವರೆಗೆ ಅಸಮಾನತೆ ಹೋಗಲ್ಲ ಅಲ್ಲಿವರೆಗೆ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮ ಸಮಾಜ ನಿರ್ಮಾಣ ಮಾಡದೆ ಹೋದರೆ ಸಮಾಜದಲ್ಲಿ ನಡೀತಕ್ಕಂಥ ಶೋಷಣೆ, ಜಾತಿ ವ್ಯವಸ್ಥೆ ನಿಲ್ಲಲಿಲ್ಲ. ಈ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ನಮ್ಮ ಸಂವಿಧಾನ ಗೊತ್ತಾಗ್ಬೇಕು, ಅಸಮಾನತೆ ಹೋಗ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಎಲ್ಲಿವರೆಗೆ ಎಲ್ಲ ಜನರಿಗೂ ಕೂಡ, ಅವರು ಬಡವರಿರಲಿ ಶ್ರೀಮಂತರಿರಲಿ, ಬಡತನ ಇರ್ತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ, ಎಲ್ಲ ವರ್ಗದಲ್ಲೂ ಇದ್ದಾರೆ, ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಎಲ್ಲಿವರೆಗೆ ನಾವು ಕೊಡಲ್ಲ ಅಲ್ಲಿವರೆಗೆ ಅಸಮಾನತೆ ಹೋಗಲ್ಲ, ಜಾತೀಯತೆ ಹೋಗಲ್ಲ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರನೇ ನಾಗಮೋಹನ್ ದಾಸ್ ಅವರು 21 ಇತಿಹಾಸದಲ್ಲಿ ನಡೆದಿರತಕ್ಕಂಥ ಅನೇಕ ಘಟನೆಗಳಿದ್ದಾವೆ, ಇಂಥ ಪ್ರಕರಣಗಳಿದ್ದಾವೆ. ಅದರಲ್ಲಿ 21 ಪ್ರಕರಣಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಈ ಪುಸ್ತಕದಲ್ಲಿ ನಮೂದು ಮಾಡಿದ್ದಾರೆ. ನಾನು ಕೆಲವು ಕೇಸ್ಗಳನ್ನು ಓದಿದೆ. ಎಲ್ಲ ಕೇಸ್ಗಳಲ್ಲೂ ಕೂಡ ನೇಣಿಗೆ ಆಗ್ತಕ್ಕಂಥ ಪನಿಷ್ಮೆಂಟು ಅಥವಾ ಲೈಫ್ ಇಂಪ್ರಿಸನ್ಮೆಂಟು ಅಥವಾ ಇಂಪ್ರಿಸನ್ಮೆಂಟ್, ಹೀಗೆ ಅನೇಕ ಕೇಸ್ಗಳಲ್ಲಿ ಕೊಡ್ತಾ ಇದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ? ಈ ದೇಶದಲ್ಲಿ ಸತ್ಯಕ್ಕಾಗಿ ಹೋರಾಟ ಮಾಡಿದವರು, ತಾವು ನಂಬಿದಂಥ ವಿಚಾರಗಳನ್ನು ಪ್ರತಿಪಾದನೆ ಮಾಡದಂಥವರು, ಜನಸಾಮಾನ್ಯರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಿದವರು, ದೇಶಕ್ಕೋಸ್ಕರ ಬಲಿದಾನ ಮಾಡಿದವರು, ತ್ಯಾಗ ಮಾಡಿದವರು, ಇವರ ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಬಹಳ ಸರಳವಾಗಿ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಬಹಳ ಸರಳವಾಗಿ ಅವರನ್ನು ವೈಭವೀಕರಿಸತಕ್ಕಂಥ ಕೆಲಸವನ್ನು ಮಾಡದೇನೆ ಸ್ಪಷ್ಟವಾಗಿ ಸರಳ ಭಾಷೆಯಲ್ಲಿ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರಿಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ, ನಾನು ಮತ್ತೆ ಅದನ್ನ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಅದಕ್ಕೆ ಎಲ್ಲಿ ಪ್ರೇರಣೆ ಸಿಕ್ತು, ಇವನ್ನೆಲ್ಲ 21 ಪ್ರಕರಣಗಳನ್ನು ಮಾತ್ರ ಈ ಪುಸ್ತಕದಲ್ಲಿ ನಮೂದು ಮಾಡಲಿಕ್ಕೆ ಸಾಧ್ಯ ಆಯಿತು, ಪ್ರೇರಣೆ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಪ್ರಕರಣಗಳಲ್ಲಿಯೂ ಕೂಡ ಸತ್ಯಕ್ಕಾಗಿ ಹೋರಾಟ ಮಾಡಿದವರು, ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಮಾಡಿದವರು, ಜನರ ಹಕ್ಕುಗಳ ರಕ್ಷಣೆಗೋಸ್ಕರ ಹೋರಾಟ ಮಾಡಿದವರು, ಜನರ ಸಮಸ್ಯೆಗಳನ್ನ ಎತ್ತಿಕೊಂಡು ಹೋರಾಟ ಮಾಡಿದವರು, ಇಂಥ ವ್ಯಕ್ತಿಗಳಿಗೆ ನ್ಯಾಯಾಲಯ ಸಾಕ್ಷಿಗಳನ್ನ ತಿರುಚುವುದರ ಮೂಲಕ ಅಥವಾ ಕಾನೂನುಗಳನ್ನ ದುರುಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತದೆ. ಇವೆಲ್ಲ ಪ್ರಕರಣಗಳನ್ನು ನೋಡಿ, 21 ಪ್ರಕರಣಗಳು. ಈ ಪ್ರಕರಣಗಳೆಲ್ಲ ಯಾಕೆ ಯುವಕರಿಗೆ ಗೊತ್ತಾಗಬೇಕು ಅಂತಂದ್ರೆ, ಯುವಕರಲ್ಲಿ ಆ ತ್ಯಾಗದ ಮನೋಭಾವ ಬೆಳಿಬೇಕು,
ಮತ್ತು ಸತ್ಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಆಸಕ್ತಿ ಬರಬೇಕು ಎಲ್ರಿಗೂ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಯುವ ಜನರ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಯುವಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಯುವಕರು ಇವತ್ತು ಸಂವಿಧಾನದ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಅದರ ಸಂಪೂರ್ಣ ಯಾರಿಗಾಗಿ ಪ್ರಯತ್ನ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಆಯ್ತು ಬಂತು. ಇನ್ನೊಂದು ತಿಂಗಳಾದರೆ 79 ವರ್ಷ. ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳಾಯಿತು. 76 ವರ್ಷಗಳು. ಇಷ್ಟು ವರ್ಷಗಳಾದರೂ ಕೂಡ ಸಂವಿಧಾನ ಇನ್ನೂ ಜಾರಿಯಾಗಿಲ್ಲ ಪೂರ್ಣವಾಗಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕೆಲವು ಮೂಲಭೂತವಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡತಕ್ಕಂಥ ಪ್ರಯತ್ನವನ್ನು ಮಾಡಿದರು. ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ವರ್ಕ್, ಇವನ್ನೆಲ್ಲ ಮಾಡಿದ್ದು ನಮ್ಮ ಸಂವಿಧಾನದಲ್ಲಿ ಇದ್ದಾವೆ ಇವೆಲ್ಲ. ಆದರೆ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿರಲಿಲ್ಲ. ಇವತ್ತು ಹೋಲಿಕೆ ಹೆಂಗ್ ನಡೀತದೆ ಅಂತಂದ್ರೆ, ನಾವು ಇದನ್ನೆಲ್ಲ ರಾಜಕೀಯ ಅಂತ ಅನ್ಕೋಬಾರದು. ನೆಹರೂರವರೆಗೂ ನರೇಂದ್ರ ಮೋದಿ ಅವ್ರಿಗೂ ಹೋಲಿಕೆ ಮಾಡೋದು. ನೆಹರು ಎಲ್ಲಿ, ನರೇಂದ್ರ ಮೋದಿ ಅವರು ಎಲ್ಲಿ? ಹೋಲಿಕೆನೆ ಮಾಡ್ಕೊಳಕ್ಕಾಗಲ್ಲ. ಈ ಸುಳ್ಳನ್ನ ಜನರಿಗೆ ಮುಂದೆ ಬಿತ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದನ್ನು ನಂಬ್ಕೊಳ್ತಕ್ಕಂಥ ಜನರು ಕೂಡ ಇದಾರಲ್ಲ. ಅದನ್ನ ನಂಬ್ಕೊಂಡು ಅದನ್ನೇ ಸತ್ಯ ಅಂತ ಹೇಳ್ಕೊಳ್ಳೋರು ಇದ್ದಾರೆ. 47ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದರು. ನರೇಂದ್ರ ಮೋದಿ ಅವರು 12 ವರ್ಷ ಆಗಿದೆ. ಅವರು 17 ವರ್ಷ ಇದ್ದರು ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರು ಅವರು. ಆದರೆ ಅವರ ದಾಖಲೆಯನ್ನು ಮುರಿದ್ರು ಇವರು ಅಂತ ಹೇಳೋದು. ಪ್ರಧಾನಮಂತ್ರಿಯಾಗಿ ದಾಖಲೆಯನ್ನು ಮುರಿದ್ರು. ಅದಕ್ಕೊಂದು ಕಾರ್ಯಕ್ರಮ ಮಾಡೋದು, ಜನ ಅದಕ್ಕೆ ಚಪ್ಪಾಳೆ ತಟ್ಟೋದು. ಇಂಥವೆಲ್ಲನೂ ಕೂಡ ಚರ್ಚೆ ಮಾಡದೆ ಹೋದರೆ ಸತ್ಯ ಹೆಂಗೆ ಹೊರಬರ್ತದೆ? ಇವರು ಈ ತರ ಜನರಿಗೆ ಸುಳ್ಳು ಪ್ರಚಾರನ ಮಾಡತಕ್ಕಂಥ ಕೆಲಸವನ್ನು ನಡೀತಾ ಇದೆ. ಇದನ್ನ ಖಂಡಿಸ್ತೀವಿ ಹೋದರೆ ಅದೇ ಸತ್ಯ ಅಂತ ಆಗ್ಬಿಡುತ್ತೆ. ಇದ್ರ ಮೇಲೆ ಬರಹಗಳು ಬರದೆ ಹೋದರೆ, ಪುಸ್ತಕಗಳು ಬರದೆ ಹೋದರೆ ಅದೇ ಸತ್ಯ ಅಂತ ಆಗ್ಬಿಡುತ್ತೆ. ಈಗ ಅವೆಲ್ಲ ನಿಜ. ನಾಗಮೋಹನ್ ದಾಸ್ ಅವರು ಹೇಳೋದ್ರಲ್ಲ, ಅವೆಲ್ಲ ನಿಜ. ಪ್ರಶ್ನೆ ಮಾಡಿದ್ರೆ, ಚರ್ಚೆ ಮಾಡಿದ್ರೆ, ಅದಕ್ಕೆ ವಿರುದ್ಧವಾಗಿ ಅಭಿಪ್ರಾಯ ವ್ಯಕ್ತ ಮಾಡಿದ್ರೆ ಶಿಕ್ಷೆ ಒಳಪಡಿಸ್ತೀವಿ ಅಂತ ಗೊತ್ತಿದ್ರು ಕೂಡ ಸತ್ಯವನ್ನ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಗ ಮಾತ್ರ ಬಸವಣ್ಣ ಹೇಳದಂತ ಸಮ ಸಮಾಜ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತ ಸಮ ಸಮಾಜ, ಸಂವಿಧಾನದ ಧ್ಯೇಯೋದ್ದೇಶಗಳು ಈಡೇರಿಸಲಿಕ್ಕೆ ಸಾಧ್ಯ. ಅದಕ್ಕೆ ಪ್ರತಿಯೊಬ್ಬರು ಕೂಡ
ಸತ್ಯದ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡದೆ ಹೋದರೆ ನಾವು ನಮ್ಮ ಜೀವನ ದಾರಿ ಇದೆಯಲ್ಲ ಅದಕ್ಕೆ ಅಪಚಾರ ಮಾಡೋದಾಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕು. ಈ ಅಪಚಾರ ಮಾಡಬಾರದು. ಸತ್ಯವನ್ನ ಹೇಳ್ತಕ್ಕಂಥ ಖ್ಯಾತಿಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಯಾರ ಪರನ್ನು ಮಾತಾಡ್ಬೇಕನ್ನೋಂಥ ಅಗತ್ಯ ಇಲ್ಲ, ಯಾರ ವಿರುದ್ಧನೂ ಮಾತಾಡ್ಬೇಕನ್ನೋಂಥ ಅಗತ್ಯ ಇಲ್ಲ. ನಿಮಗೆ ಸಂವಿಧಾನ ಏನು ಕೊಟ್ಟಿದೆ, ನಿಮ್ಮ ಹಕ್ಕುಗಳನ್ನ ಚಲಾಯಿಸಿ ಅಂತ ಏನು ಕೊಟ್ಟಿದೆ, ಆ ಹಕ್ಕುಗಳನ್ನ ಚಲಾಯಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಇಲ್ಲಿವರೆಗೆ ಸಾಧ್ಯ ಆಗಲ್ಲ. ಈಗ 79 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, ಇನ್ನೂ 79 ವರ್ಷಗಳಾದರೂ ಕೂಡ ಹೀಗೇ ಇರ್ತೀವಿ ಅಂತಕ್ಕಂಥ ಮಾತುಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೊದಲಿಂದ ಸತ್ಯ ಯಾವುದೋ ಅಸತ್ಯ ಯಾವುದು ಇದನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ನಾವು ನಮ್ಮ ಸರ್ಕಾರದಲ್ಲಿ ಮೌಢ್ಯಗಳ ನಿಷೇಧ ಕಾಯ್ದೆಯನ್ನು ಜಾರಿ ತಗೊಂಡ್ಬಂದು, ಮೌಢ್ಯಗಳ ನಿಷೇಧ ಕಾಯ್ದೆಯನ್ನು ಜಾರಿ ತಗೊಂಡ್ಬಂದು, ಅದು ಎಷ್ಟು ಜನ ಓದಿದಾರೋ ಏನೋ ಗೊತ್ತಿಲ್ಲ ನನಗೆ. ಮೌಢ್ಯಗಳನ್ನ ತಿರಸ್ಕಾರ ಮಾಡಿದವರು ಬಸವಾದಿ ಶರಣರು ಅಲ್ಲ. 850 ವರ್ಷಗಳಾಯಿತು ಬಸವಾದಿ ಶರಣರು ಅವರು ಬದುಕಿದಂಥ ಕಾಲ 850 ವರ್ಷಗಳು. ಅನೇಕ ವಚನಗಳನ್ನು ಮಾಡಿದರು, ವಚನ ಸಾಹಿತ್ಯ ಅನ್ನೋದನ್ನೇ ನಿರ್ಮಾಣ ಮಾಡಿದರು. ಆದರೆ ಮೌಢ್ಯಗಳು ಇನ್ನೂ ಜೀವಂತವಾಗಿದ್ದಾವೆ. ಅವನ್ನ ಜೀವಂತವಾಗಿ ಹಿಡಿಲಿಕ್ಕೆ ಪ್ರಯತ್ನಗಳು ನಡೀತವೆ. ಪಟ್ಟಭದ್ರರ ಹಿತಾಸಕ್ತರು ಇನ್ನೂ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಪಟ್ಟಭದ್ರ ಹಿತಾಸಕ್ತರ ವಿರುದ್ಧ ಮಾತಾಡಿದ್ರೆ ನಮ್ಮ ಮೇಲೆ ಕೇಸ್ ಆಗ್ತದೆ, ನಿಮ್ಮ ಮೇಲೆ ಕೇಸ್ ಆಗ್ತದೆ. ಕೇಸ್ ಹಾಕಿದ್ರೂ ಪರವಾಗಿಲ್ಲ. ಈ ಟ್ರಯಲ್ಸ್ ನಲ್ಲಿ ನಾನು ನೋಡಿದೆ, ಅವರು ಹೋರಾಡದೆ ಹೋಗಿದ್ರೆ ಅನೇಕ ದೇಶಗಳಲ್ಲಿ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಜನರ ಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ವಿದ್ಯಾವಂತರು ಅನ್ನೋರು ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪ್ರೊಫೆಸರ್ಗಳು, ಯಾರು ನೀವು ಪ್ರೊಫೆಸರ್ ನೀವು ತಪ್ಪಿರ್ಕೋಬಾರ್ದು, ಪ್ರೊಫೆಸರ್ಗಳು, ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಮೌಢ್ಯಗಳನ್ನು ಆಚರಣೆ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಗೊತ್ತಿದ್ದೋ ಗೊತ್ತಿಲ್ಲೇನೋ ಕೂಡ ನಾನು ರಾಜಕಾರಣಿಗಳಲ್ಲಿ ಬಹಳ ಜನ ಯಾಕಪ್ಪ ನಿನಗೆ MLA ಆಗಲಿಲ್ಲ, ಮಿನಿಸ್ಟರ್ ಸಿಗ್ಲಿಲ್ಲ ಅಂತಂದ್ರೆ ನಾನು ಹಣೆಗೆ ಬರೋ ಸ್ವಾಮಿ ಏನ್ ಮಾಡೋದು ಅಂತ ಹೇಳ್ತಾರೆ. ಹಣೆಗೆ ಬರೆದಿರ್ತಾರ, ದೇವರು ಹಣೆಗೆ ಬರೆದಿದ್ದಾನ? ಯಾರ ಹಣೆಯಲ್ಲೂ ಬರೆಯಲ್ಲ ದೇವರು. ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋರು ನಾವೇನೆ. ಈ ಭವಿಷ್ಯ ರೂಪಿಸ್ಕೊಳ್ಳಕ್ಕೆ ಆಗದೇ ಇರೋರು ಈ ತರ ಮಾತುಗಳನ್ನ ಹೇಳ್ತಕ್ಕಂಥ ಅಸಹಾಯಕರಾಗಿ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಮೌಢ್ಯಗಳನ್ನ, ಮೂಢನಂಬಿಕೆಗಳನ್ನ ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಮನೆಯಲ್ಲಿ ಈಗ ನನ್ನ ಮಗ ಡಾಕ್ಟರ್ ಓದಿದ್ದಾನೆ, ಅವ್ರು ದಿನ ಪೂಜೆ ಮಾಡ್ತಾರೆ, ನಾನು ಮಾಡೋದಿಲ್ಲ. ಏನ್ ಮಾಡೋದು? ನನ್ನ ಮಗ ಡಾಕ್ಟ್ರು, ಹಿಮ್ಸೆಲ್ಫ್ ಇಸ್ ಡಾಕ್ಟರ್, ಅವರು ದಿನ ಪೂಜೆ ಮಾಡಿದ್ರೆ ತಿಂಡಿ ತಿನ್ನಲ್ಲ, ನೀರು ಕುಡಿಯಲ್ಲ. ಅವರ ನಂಬಿಕೆ ಅಂತ ಹೇಳ್ತಾರೆ.
ಇದನ್ನು ಹುಟ್ಟಾಕಿರೋರು ಯಾರು? ಈ ಮನುವಾದಿಗಳ ವಿರುದ್ಧ ಮಾತಾಡಕ್ಕೆ ಕಷ್ಟ ಅಲ್ಲ? ಹೀಗಲ್ಲಪ್ಪ, ನಾ ಮಾತಾಡಿದ್ರೆ ಕಷ್ಟ ಆಗುತ್ತೆ. ಆದ್ರಿಂದ ನಾವು ಸಂವಿಧಾನದ ರೀತಿಯ ನಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಂವಿಧಾನನೇ ನಮಗೆ ಗ್ರಂಥ, ಅದೇ ಧರ್ಮ ಗ್ರಂಥ. ಸಂವಿಧಾನದ ರೀತಿ ನಡ್ಕೊಂಡ್ರೆ ನಿಮ್ಮ ಹಕ್ಕುಗಳೇನು, ನಿಮ್ಮ ಜವಾಬ್ದಾರಿಗಳೇನು, ನಿಮ್ಮ ಕರ್ತವ್ಯಗಳೇನು ಅನ್ನೋದು ಗೊತ್ತಾಗುತ್ತೆ. ಹಕ್ಕುಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಕರ್ತವ್ಯಗಳನ್ನು ನಿರ್ವಹಿಸ್ತಕ್ಕಂಥ, ಜವಾಬ್ದಾರಿಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸ ಮಾಡಿದಾಗ ನಾವು ಸಂವಿಧಾನದ ರೀತಿ ನಡ್ಕೊಂಡಿದ್ದೀವಿ ಅಂತ ಆಗುತ್ತೆ. ನಾನು ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ಈಗ 5 ಗ್ಯಾರಂಟಿಗಳಿದ್ದಾವಲ್ಲ, ಈ ಗ್ಯಾರಂಟಿಗಳನ್ನ ನಾವು ಮಾಡಿದಾಗ ನಮ್ಮ ಪಕ್ಷದವರೇ ಟೀಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಈಗ ಅದೆಲ್ಲರಿಗೂ ಗೊತ್ತಾಗ್ತಾ ಇದೆ. ಅದರ ಮಹತ್ವ ಏನು ಗೊತ್ತಾಗ್ತಾ ಇದೆ. ಅದು ಅಸಮಾನತೆ ನಿರ್ಮೂಲನೆ ಮಾಡತಕ್ಕಂಥ ಕಾರ್ಯಕ್ರಮ. ಅಸಮಾನತೆಯನ್ನ ನಿರ್ಮೂಲನೆ ಮಾಡತಕ್ಕಂಥ ಕಾರ್ಯಕ್ರಮ. ಈಗ 2,000 ರೂಪಾಯಿ ಕೊಡೋದು ಮಹಿಳೆಯರಿಗೆ, ಅದು ನೆರವು ಅಲ್ಲ, ಅದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಬಹಳ ಜನ ಇವತ್ತು ಒಂದು ವೇಳೆ ಈ ಬೆಲೆ ಏರಿಕೆ ಇದೆಯಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಜಾರಿಯಾಗದೆ ಹೋಗಿದ್ರೆ ಬಹಳ ಜನ ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಅಲ್ಲಿವರೆಗೆ ಜಾತಿ ವ್ಯವಸ್ಥೆಯೂ ಇರ್ತದೆ. ಮತ್ತೆ ವೈಜ್ಞಾನಿಕತೆ ಶಿಕ್ಷಣದಲ್ಲಿ ಬರದೇ ಹೋದರೆ ಈ ಮೌಢ್ಯಗಳು ಹಾಗೇನೆ ಮುಂದುವರಿತಕ್ಕಂಥ ಕೆಲಸ ಮಾಡ್ತದೆ. ಮೌಢ್ಯಗಳಿಂದ ದೂರ ಇರಬೇಕು ಅಂತಂದ್ರೆ ಸಮಾಜ, ನಾವೆಲ್ಲರೂ ಕೂಡ ಮೌಢ್ಯಗಳನ್ನ ಆಚರಣೆ ಮಾಡ್ತಕ್ಕಂಥದ್ದನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ. ನಾನು ಯಾವಾಗ ಒಂದು ನನ್ನ ಜೀವನದ ಅನುಭವದ ಮಾತನ್ನ ಹೇಳ್ತಾ ಇರ್ತೇನೆ. ಜಾತಿ ವ್ಯವಸ್ಥೆ ಯಾಕೆ ಹೋಗ್ಲಿಲ್ಲ? ಅನೇಕ ಜನ ದಾರ್ಶನಿಕರು ಬಂದು ಹೋಗಿದ್ದಾರೆ, ಸಾಧು ಸಂತರುಗಳು ಬಂದಿದ್ದಾರೆ, ಇವರೆಲ್ಲ ಬಂದು ಹೋಗಿದ್ದಾರೆ. ಯಾಕೆ ಹೋಗಿಲ್ಲ? ಇನ್ನ ಬಸವಣ್ಣ 850 ವರ್ಷಗಳ ಹಿಂದೆ ಹೇಳಿದ ಜಾತಿ ಹೋಗ್ಬೇಕು ಅಂತ. ಇವನಾರವ ಅಂತ ಹೇಳೋದು, ಇವ ನಮ್ಮವ ಅಂತ ಹೇಳೋದು. ಹೋಗಿದೆಯರು ನಮ್ಮವ ಆಗಿದೆಯವ? ಯಾಕೆ ಹೋಗಿಲ್ಲ? 850 ವರ್ಷ ಆಯಿತು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ಸಣ್ಣ ಹುಡುಗ ಇದ್ದಾಗ ಓದುವಾಗ ನಮ್ಮ ಮನೆಯಲ್ಲಿ ನಮ್ಮಪ್ಪ ನೀರು ಸೇರಿ ದನಗಳಿಗೆ ಮಧ್ಯಾಹ್ನದ ವೇಳೆ ಯಾರು ಮನೇಲಿ ಇರ್ತವೆ ಆ ದನ ಕರುಗಳಿಗೆ ನೀರು ಕುಡಿಸೋ ಕೆಲಸ ವಹಿಸಿದ್ದ ನನಗೆ. ನಾನು ಬಾವಿನಲ್ಲಿ ನೀರು ಸೇರ್ಕೊಂಡು, ಆಗ ಬೋರ್ವೆಲ್ಗಳಿರಲಿಲ್ಲ, ಬಾವಿನಲ್ಲಿ ನೀರು ಸೇರ್ಕೊಂಡ್ಬಂದು ದನ ಕರುಗಳಿಗೆ ಕುಡಿಸ್ತಿದ್ದೆ. ಆಗ ಬಾವಿನಲ್ಲಿ ಗುಬ್ಬಚ್ಚಿಗಳಿರೋವು, ಅವು ಸೆತ್ತೆ ಎಲ್ಲ ಗೂಡು ಕಟ್ಕೊಂಡಿರೋವು. ಆ ಸೆತ್ತೆ ಎಲ್ಲ ಬಿದ್ದು ನೀರು ಮುಚ್ಕೊಂಡಿರೋದು. ನಾವು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಸೆತ್ತೆ ಎಲ್ಲ ಸರ್ಕೊಂಡ ಮೇಲೆ ನೀರು ತಗೊಳ್ಳಿವು. ಮತ್ತೆ ನಮ್ಮ ಮನೆಗೆ ಹೋಗ್ಬಿಟ್ಟು ನೀರು ಬಾವಿಗೆ ಬಂದು ಬಿಂದಿಗೆ ಬಿಡೋದು ಅಷ್ಟಿಗೆ ಮತ್ತೆ ಸೇರ್ಕೊಂಡಿರೋದು. ಹಾಗೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಪ್ಪ ಇದೆ ಅಂತಂದ್ರೆ ಗಟ್ಟಿ ಮಾಡ್ಬಿಟ್ಟಿದ್ದಾರೆ.
ಗಟ್ಟಿ ಮಾಡಿಬಿಟ್ಟಿದ್ದಾರೆ, ಯಾಕೆ ಬಿಟ್ಟು ಹೋಗಲೇಬಾರದು, ಆ ಥರ ಅಷ್ಟೊಂದು ಗಟ್ಟಿಯಾಗಿ ಬೆಳೆದಿದೆ. ಇದಕ್ಕೆ ಸಂವಿಧಾನನೇ ಇದಕ್ಕೆ ಪರಿಹಾರ. ಈ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಯಾವ ಸರ್ಕಾರ ಮಾಡ್ತದೆ, ಆಶಯಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಅಲ್ಲದೆ ಹೋದ್ರೆ ಬಸವಣ್ಣ ಕಂಡಿದಂಥ ಸಮಾಜ, ಅಂಬೇಡ್ಕರ್ ಕಂಡಿದಂಥ ಸಮಾಜ, ಗಾಂಧೀಜಿ ಕಂಡಿದಂಥ ಸಮಾಜ ಬರಕ್ಕೆ ಸಾಧ್ಯನೇ ಇಲ್ಲ. ಇದು ಈ ಸಭೆ ಬಹಳ ಅಕ್ಷರಸ್ಥರಿದ್ದಾರೆ, ಇಲ್ಲಿ ವಿಚಾರವಂತರಿದ್ದಾರೆ. ಆದ್ರಿಂದ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ತಿಳಿಸಿ ಇನ್ನು ಮುಂದೆ ಸಂವಿಧಾನದ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನ ನಾವು ಮಾಡೋಣ. ನಾಗಮೋಹನ್ ದಾಸ್ ಅವರು ಈ ಪುಸ್ತಕ ಇದೆಯಲ್ಲ, ಇದನ್ನು ಓದಬೇಕು. ಇದ್ರ ಜೊತೆಗೆ ಬೇರೆ ಪ್ರಕರಣಗಳನ್ನು ಕೂಡ ಓದಬೇಕು. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಾಮಾನ್ಯವಾಗಿ ಜಡ್ಜ್ಗಳಾದವರು ಅವರು ಯಾವುದೇ ಸಭೆಯ ಸಮಾರಂಭಗಳಲ್ಲಿ ಬರೋದಿಲ್ಲ, ಜನಸಂಪರ್ಕ ಕಡಿಮೆ ಆಗ್ತದೆ ಅಂತಕ್ಕಂಥ ಸರ್ಕಾರದ ಜೊತೆ ಚೆನ್ನಾಗಿದ್ರೆ ಮಾತ್ರ. ಕೇಂದ್ರ ಸರ್ಕಾರದ ಜೊತೆ ಯಾರು ಚೆನ್ನಾಗಿದ್ದಾರೆ ಅವ್ರ ಮಾತ್ರ ಗವರ್ನರ್ಗಳಾಗಕ್ಕೆ ಸಾಧ್ಯ. ಎಲ್ಲರೂ ಗವರ್ನರ್ಗಳಾಗಕ್ಕಾಗಲ್ಲ. ಈಗ ನಾಗಮೋಹನ್ ದಾಸ್ ಅವರು ಗವರ್ನರ್ ಹಾಕ್ಬೇಕು ಅಂದ್ರೆ ಆಗಕ್ಕಾಗತ್ತೆ? ನಾನು ಪ್ರೈಮ್ ಮಿನಿಸ್ಟರ್ ಆಗೋದಿಲ್ಲ. ಆದರೆ ಜನರ ಜೊತೆ ಸಂಪರ್ಕ ಇಟ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ಜನರಿಗೆ ವಿಚಾರಗಳನ್ನ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ. ಅದು ಕೊನೆವರೆಗೂ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ನಾಗಮೋಹನ್ ದಾಸರವರು ವಿಶ್ರಾಂತಿ ತಗೊಳ್ತಾ ಇಲ್ಲ. ಅದ್ರ ಬದಲು ಅವರು ಅವರ ಬರವಣಿಗೆ ಬಹಳ ಪವರ್ಫುಲ್ ಆಗಿದೆ, ಸರಳವಾಗಿದೆ. ಅವ್ರ ಜೀವನದಲ್ಲಿ ಅವ್ರ ಕೆಲಸವನ್ನು ಮುಂದುವರಿಸಲಿ, ಯುವ ಜನರಿಗೆ ಜ್ಞಾನ ಕೊಡ್ತಕ್ಕಂಥ, ಅವರಿಗೆ ಆಯಸ್ಸು ಆರೋಗ್ಯಗಳು ಹೆಚ್ಚಾಗಿರ್ಲಿ. ಯಾಕಂದ್ರೆ ಸಿರಿವಂತಿಗೆ ಬರಲಿ ಅಂತ ನಾನು ಹೇಳಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಮೆಮೊರಬಲ್ ಟ್ರಯಲ್ಸ್ ಈ ಪುಸ್ತಕವನ್ನ, ಈ ಕೃತಿಯನ್ನ ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.